ನಡುವೆ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡರ ಜೀವಕ್ಕೆ ಕುತ್ತು ಇದೆಯಾ, ಅಪಾಯ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈ ತರದೊಂದು ಆತಂಕವನ್ನ ವ್ಯಕ್ತಪಡಿಸಿದವರು ಯಾರು, ಯಾವ ಕಾರಣಕ್ಕೋಸ್ಕರ, ಡೀಟೇಲ್ಸ್ ಈಗ ಬಂತು ನೋಡಿ. ಕಸ್ಟಡಿಯಲ್ಲಿ ಇರುವಾಗಲೇ ದೇವರಾಜೇಗೌಡ ಜೀವಕ್ಕೆ ಅಪಾಯ ಇದೆ ಅನ್ನುವಂತಹ ಭಾವನೆ ಜೆಡಿಎಸ್ ನಾಯಕ ಸುರೇಶ್ ಗೌಡ ಅವರಿಗೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ಕಾರಣ ಅವರು ಕೊಟ್ಟಿರುವಂತಹ ಹೇಳಿಕೆ, ಪೆಂಡ್ರೈವ್ ಪ್ರಕರಣದ ಮೂಲ ರೂವಾರಿಗಳಿಗೆ ಸರ್ಕಾರ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾ ಇದೆ, ರಾಜಾತಿಥ್ಯ ಕೊಡ್ತಾ ಇದೆ. ದೇವರಾಜೇಗೌಡ ಬಂಧನದ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಹಲವು ತಿಂಗಳು ದೇವರಾಜೇಗೌಡರನ್ನ ಕಸ್ಟಡಿಯಲ್ಲೇ ಇಡೋದಕ್ಕೆ ಪ್ಲಾನ್ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ದೇವರಾಜೇಗೌಡ ಹೇಳ್ತಾ ಇರ್ತಕ್ಕಂಥ ವಿಷಯವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಆಲ್ಟರ್ನೇಟ್ ಆಗಿ ಜನರ ಗಮನವನ್ನ ಬೇರೆ ಬೇರೆ ಕಡೆ ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ದೇವರಾಜೇಗೌಡ ಹೇಳ್ತಕ್ಕಂಥದ್ದು ಯಾವುದನ್ನು ಸಹ ಅವರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಅದು ಬಿಟ್ಟು ವ್ಯತಿರಿಕ್ತವಾಗಿ ಸರ್ಕಾರಕ್ಕೆ ಅನುಕೂಲವಾಗ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಈಗ ಮೂಲ ಕಾರಣಕರ್ತರು ಯಾರ್ಯಾರಿದ್ದಾರೆ ಅವರು ಹೋಗೆಲ್ಲ ರಾಜ್ಯಾತಿಥ್ಯ ಕೊಟ್ಟುಕೊಂಡು ಇವತ್ತು ಇದುವರೆಗೂ ಸಹ ಅವ್ರಿಗೊಂದು ನೋಟಿಸು ಕೊಡದೆ ಅವ್ರನ್ನ ಅರೆಸ್ಟ್ನು ಮಾಡದೆ ಅವ್ರ ಕಸ್ಟಡಿಗೆ ತಗೊಳ್ಳೋದು ಆಟ ಆಡ್ತಾ ಇರ್ತಕ್ಕಂಥದ್ದು ನೋಡಿ. ಕೇವಲ ದೇವರಾಜೇಗೌಡನ ಮಾತ್ರ ಇವರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಅವ್ರನ್ನ ಹಲವಾರು ಕಸ್ಟಡಿಗಳು ತೆಗೆದುಕೊಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾನೂನು ಪ್ರಕಾರ ಮಾಡ್ತಾ ಇದೀವಿ ಅಂತ ತೋರಿಸಿದ್ರು ಸಹ ಇದರಲ್ಲಿ ಬಹಳ ಷಡ್ಯಂತ್ರ ಅಡಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ನನಗೆ ವೈಯಕ್ತಿಕ ಅಭಿಪ್ರಾಯ ಕೇಳಿದ್ರೆ ಹಲವಾರು ಕಾಂಗ್ರೆಸ್ ಸ್ನೇಹಿತರು ಗಳಿಂದ ಬಂದಂಥ ಮಾಹಿತಿ ಪ್ರಕಾರ ಹಲವಾರು ತಿಂಗಳ ಕಾಲ ಅಥವಾ ಹಲವಾರು ವರ್ಷಗಳ ಕಾಲ ದೇವರಾಜೇಗೌಡರನ್ನ ಕಸ್ಟಡಿ ಇಟ್ಕೊಳ್ತಾರೆ. ಇಲ್ಲ ಅಂದರೆ ಆತನ ಜೀವಕ್ಕೆ ಕಸ್ಟಡಿಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಅಪಾಯ ಇದೆ. ಇದು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಹೊಡೆತವನ್ನು ಬೀಳ್ತದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸತ್ಯಾಸತ್ಯತೆ ಬೇಕಾಗಿಲ್ಲ. ಯಾರಾದರೂ ಅವರ ಸಚಿವರ ಹೆಸರುಗಳನ್ನು ಅಥವಾ ಅವರ ಪಕ್ಷದ ವ್ಯಕ್ತಿಗಳ ಹೆಸರು ಹೇಳಿದ ತಕ್ಷಣ ಅದಾಗಲೇ ಅದನ್ನು ಪರಿಗಣನೆ ಮಾಡೋದಿಲ್ಲ, ಅದನ್ನ ಮೂಲವನ್ನು ಹುಡ್ಕೋದಿಲ್ಲ, ಜೊತೆಗೆ ಇದನ್ನೂ ಮಾಡೋದಿಲ್ಲ, ಏನನ್ನ ತನಿಖೆನೂ ಮಾಡಲ್ಲ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರೋಹಿತ್, ಶೂಟ್ ದ ಮೆಸೆಂಜರ್ ಪಾಲಿಸಿಯನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಜೆಡಿಎಸ್ ನಾಯಕರ ಆರೋಪನ ಹಾಗಾದ್ರೆ ಒಟ್ಟಾರೆಯಾಗಿ? ಖಂಡಿತ ಮಮತಾ, ಈ ಒಂದು ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಮಂದಿ ಹೆಸರು ಓಡಾಡ್ತಾ ಇದೆ. ಆದ್ರೆ ಅವರೆಲ್ಲರನ್ನು ಕೂಡ ವಿಚಾರಣೆ ಕೂಡ ಕರೆದಿಲ್ಲ, ಅವ್ರನ್ನ ಬಂಧಿಸುವಂತ ಕೆಲಸವನ್ನು ಕೂಡ ಸರ್ಕಾರ ಮತ್ತೆ SIT ಮಾಡ್ತಾ ಇಲ್ಲ. ಆದ್ರೆ ಇದೀಗ ಲಾಯರ್ ದೇವರಾಜೇಗೌಡರ ಅವರ ವಿರುದ್ಧವಾಗಿ ಈಗ ಹೊಸ ಒಂದು ಕೇಸನ್ನ ಹುಟ್ಟಿ ಹಾಕಿ ಇವರೇನೆ ಕೂಡ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸಗಳು ಕೂಡ ಆಗಿರುವಂತದ್ದು. ಅದು ಯಾಕೆ ಅಂತಂದ್ರೆ ದೇವರಾಜೇಗೌಡರ ಬಳಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದಾವೆ. ಅದರಲ್ಲಿ ಸರ್ಕಾರದ ಮಂತ್ರಿಗಳಿದ್ದಾರೆ, ಮತ್ತೆ DK ಶಿವಕುಮಾರ್ ಸೇರಿದಂತೆ ಹಲವರ ಕೈವಾಡವಿದೆ ನಿಟ್ಟಿನಲ್ಲಿ ಅವ್ರ ಜೊತೆ ಸಾಕ್ಷ್ಯ ಆಧಾರಗಳಿರುವಂತದ್ದು. ಆ ನಿಟ್ಟಿನಲ್ಲಿ ಅವರನ್ನ ಜೈಲಿನಲ್ಲೇ ಅಂದ್ರೆ ಕಸ್ಟಡಿಯಲ್ಲೇ ಇನ್ನು 6 ತಿಂಗಳ ಕಾಲ ಮುಂದುವರಿಸಬೇಕು, ಜೊತೆಗೆ ಅವರ ಪ್ರಾಣಕ್ಕೂ ಕೂಡ ಕುತ್ತಿದೆ ಅನ್ನೋ ನಿಟ್ಟಿಯಾಗಿ ಬಲವಾದ ಒಂದು ಆರೋಪ ಮಾಡಿದ್ದಾರೆ. ಈ ಮೂಲಕವಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ನಿಟ್ಟಿನಲ್ಲಿ SIT ತನಿಖೆಗೆ ವಹಿಸಿದೆ. ಆ ನಿಟ್ಟಿನಲ್ಲಿ CBI ತನಿಖೆಗೆ ವಹಿಸಿದ್ರೆ ಮಾತ್ರ ಸತ್ಯಾಸತ್ಯತೆಗಳು ಹೊರಬರ್ತವೆ. ದೇವರಾಜೇಗೌಡರ ಆರೋಗ್ಯ ವಿಚಾರ ಮತ್ತೆ ಅವರ ಜೀವದ ವಿಚಾರ ಕೂಡ ಸಾಕಷ್ಟು ಭಯ ಇದ್ದ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಆರೋಪ ಮಾಡಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ.